ಯಾವ ಸಾಧನೆ ಶೂನ್ಯ ಇದೆ? ಅನ್ನಭಾಗ್ಯ 5 kg ನಾವು ಕೊಟ್ಟಿದ್ದಕ್ಕೆ ತಾನೇ ಇವರು 10 kg ಅಂತ ಅನೌನ್ಸ್ ಮಾಡಿರೋದು. ಆರೋಗ್ಯ ಭಾರತಿ ಆಯುಷ್ಮಾನ್ ಭಾರತದ ಕಾರ್ಡನ್ನು ಕರ್ನಾಟಕದಲ್ಲಿ ಯಾಕೆ ಜಾರಿಗೆ ಕೊಡೋಕ್ಕೆ ಲೇಟ್ ಮಾಡ್ತಿದ್ದಾರೆ? ಎಲ್ಲಿ ಮೋದಿ ಕ್ರೆಡಿಟ್ ಹೋಗುತ್ತೋ ಅಂತ ಮಾಡ್ತಿದ್ದಾರೆ. ಯಾವ ಯೋಜನೆಯೂ ಇನ್ನೂ ತಂದಿಲ್ಲ ಅನ್ನೋದು ಯಾವುದಿದೆ? ಬೆಟ್ ಮಾಡು ತೋರಿಸ್ಲಿ. ಇಂಥ ಯೋಜನೆಯನ್ನು ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ರು, ಈ ಯೋಜನೆ ಮಾಡಿಲ್ಲ ಜಾರಿಗೆ ಅನ್ನೋದನ್ನು ಬೆಟ್ ಮಾಡಿ ತೋರಿಸ್ಲಿ. ಪ್ರಣಾಳಿಕೆಗಳನ್ನ ಬಿಟ್ಟಿದ್ದೀವಿ, ಸಾಧನೆಗಳನ್ನ ನಾವು ಪತ್ರಿಕೆಯಲ್ಲಿ ಹಾಕಿದ್ದೀವಿ, ಏನೇನು ಮಾಡಿದ್ದೀವಿ ಅಂತ ಹಾಕಿದ್ದೀವಿ. ನರೇಂದ್ರ ಮೋದಿಯವರ ನಮೋ ಆ್ಯಪು ಯಾರದೇ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೇನು ಮಾಡಿದ್ದೀವಿ ಅಂತ ಸಾರ್ವಜನಿಕರ ಪಬ್ಲಿಕ್ ಡೊಮೇನ್ ಅದನ್ನು ನೋಡುವಂಥ ಅವಕಾಶವನ್ನು ಮಾಡಿದ್ದೀವಿ. ಯಾವುದಾದ್ರೂ ಸುಳ್ಳು ಅನ್ನೋದು ಒಂದು ಹೇಳಿದರೆ ಅಥವಾ ಇವರು ಹೇಳಿದ್ದಾರೆ ಇದು ಮಾಡಿಲ್ಲ ಅನ್ನೋದಿದ್ದರೆ ನಿಖರವಾಗಿ ಇಂಥದ್ದನ್ನು ಮೋದಿ ಹೇಳಿದರೂ ಮಾಡಲಿಲ್ಲ. ಈಗ 2 ಕೋಟಿ ಉದ್ಯೋಗ ಅಂತ ಶುರು ಮಾಡಿದರು. ಈಗ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಉದ್ಯೋಗ ಸಿಗಲ್ವಾ? ರೈಲ್ವೆ ಬ್ರಿಡ್ಜ್ ಮಾಡಿದ್ರೆ ಉದ್ಯೋಗ ಆಗಲ್ವಾ? ಸರ್ಕಾರಿ ನೌಕರಂತ ಒಬ್ಬ ಮನುಷ್ಯ ಜೀವನ ಮಾಡೋದಕ್ಕೆ ಉದ್ಯೋಗ ಬೇಕು. ಸರ್ಕಾರಿ ಉದ್ಯೋಗನೇ ಅಂತಲ್ಲ, ಅದಕ್ಕಿಂತನೂ ಹೆಚ್ಚಿಗೆ ಸಂಪಾದನೆ ಮಾಡಿದ್ದು ಮೈಸೂರು ಬೆಂಗಳೂರಿನ ಎಕ್ಸ್ಪ್ರೆಸ್ ವೇಲಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ. ಬಿಟ್ಬಿಟ್ಟೆ ಹೊರಟೋದ್ರು ಅವ್ರು. ವ್ಯಾನ್ ಮಾಡಿದವರು ವ್ಯಾನ್ ಬಿಟ್ಬಿಟ್ಟು ಹೋದರು. ದಿಲೀಪ್ ಬಿಲ್ಡರ್ಸ್ ಅಂದರೆ ಒಟ್ಟಾರೆ ಜನಗಳಿಗೆ ಹಸಿವಿನಿಂದ ಕಂಗಾಲಾಗಬಾರ್ದು. ಕೈ ತುಂಬ ಕೆಲಸ ಕೊಡೋದಕ್ಕೆ ಆಯಾ ಏನು ಪರಿಣಿತರು ಇರ್ತಾರೋ ಅವ್ರಿಗೆ ಕೆಲಸ ಕೊಡ್ತಿದ್ದಾರೆ. ರೈಲ್ವೆ ಹಳಿ ಮಾಡಿದ್ರು, ಡಬ್ಲಿಂಗ್ ಮಾಡಿದ್ರು, ಎಲೆಕ್ಟ್ರಿಫಿಕೇಷನ್ ಮಾಡಿದ್ರು, ಅದಕ್ಕೆ ಬೇಕಾದಂಥ ಏನು ರೈಲ್ವೆ ನಿಲ್ದಾಣ ಆಧುನೀಕರಣ ಮಾಡೋದು ಅಲ್ಲೇ ಕೆಲಸ ಅಲ್ವಾ? ಮೊಸಾಕ್ ಫ್ಯಾಕ್ಟ್ರಿ ಮೊಸಾಕ್ ಮಾಡಿದವನಿಗೆ ಅದು ಗ್ರೆನೇಟ್ ಹಾಕಿದವನಿಗೆ ಕೆಲಸ ಸಿಗಲಿಲ್ವ? ಕೆಲಸ ಅಂದರೆ ಏನು? 2 ಕೋಟಿ ಕೆಲಸ ಕೊಡಲಿಲ್ಲ ಅಂತ ಹೇಳ್ತಿದಾರಲ್ಲ, ಇದೆಲ್ಲ ಕೆಲಸದ ಒಳಗೆ ಬರಲ್ವ? ಅವ್ರ ಸಂಪಾದನೆ ಆಗಲಿಲ್ವಾ? ಅದೇ ಸರ್, ಅಚ್ಚೇ ದಿನ ಹೇಗೆ ಅಂತಿದ್ರು, ಅದು ಬರಲಿಲ್ಲ. ಮತ್ತೆ ಪ್ರತಿಯೊಬ್ಬರು ತಲಾ 15 ಲಕ್ಷ ಕೊಡ್ತೀವಿ ಅಂದರು, ಅದು ಬರಲಿಲ್ಲ ಅಂತ ಟೀಕೆ ಮಾಡ್ತಾರೆ. ಅಲ್ಲ, ತಲಾ 15 ಲಕ್ಷ ಕೊಡ್ತೀವಿ ಅಂತ ಎಲ್ಲೂ ಹೇಳಿರಲಿಲ್ಲ. ಆದರೆ ಇವ್ರ ಥರ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಟೋಪಿ ಹಾಕಿದ್ದೀವ? ಇವರು ನಿನಗೂ ಕಾಕಂಗೂ ಫ್ರೀ, ಮಾದೇವಪ್ಪ ನಿಂಗೆ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂತ ಹೇಳಿದ್ರಲ್ಲ. 200 ಯೂನಿಟ್ ಬಂತ. ಆಮೇಲೆ ಆ್ಯಾವ್ರೇಜ್ ಬರಲಿಲ್ವಾ? ಆ್ಯಾವ್ರೇಜ್ ಅಂತ ಮೊದಲೇ ಹೇಳಿದ್ರ? ಅದೆಲ್ಲ ಅದ್ರ ನರೇಂದ್ರ ಮೋದಿಯವರೇ ಸಾಟಿ. ಇವತ್ತು ಕಳೆದ 2014ರವರೆಗೆ ವಾಜಪೇಯಿ ಗೌರ್ಮೆಂಟಿನ 6 ವರ್ಷಗಳು ಬಿಟ್ಟರೆ ಕೇವಲ ದೇಶದಲ್ಲಿ ನಡೆದಿದ್ದು 40,000 ಕಿಲೋಮೀಟ್ರ್ಗಳು ಏನು ರಾಷ್ಟ್ರೀಯ ಹೆದ್ದಾರಿಗಳು. ಈಗ 2014ರಿಂದ 2024ರವರೆಗೆ ನಡೆದಿರೋದು 90,000 ಕಿಲೋಮೀಟ್ರು ಅಂತ. ಯಾವುದು ಹೆಚ್ಚಿಗೆ? ಹಂಗಾದ್ರೆ ಕಾಂಗ್ರೆಸ್ಸಿನ ರಿಜಿಮಲ್ಲಿ ಎಟ್ಟಾಗಿದೆ. ಇವೆಲ್ಲ ತುಲನೆ ಮಾಡಬೇಡವಾ? ನಿತಿನ್ ಗಡ್ಕರಿಯವರನ್ನು ಎಲ್ಲರೂ ಹೊಗಳಿ ವಿಧಾನಸಭೆ, ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಮಾತಾಡ್ತಾರಲ್ಲ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು. ಅದು ಸಾಧನೆ ಅಲ್ವಾ? ಈಗ ಕೃಷಿಗೆ ಸಂಬಂಧಪಟ್ಟಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆ ಮಣ್ಣಿನ ಪರೀಕ್ಷೆ ಮಾಡಿ ಆ ಲ್ಯಾಬನ್ನು ರೈತರ ಹತ್ರ ಕಳಿಸುವಂಥ ವಿನೂತನವಾದಂಥ ಯೋಜನೆ ಮಾಡಿದ್ರಲ್ಲ, ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ. ಅದೆಲ್ಲ ಸಾಧನೆ ಅಲ್ವೇ?